ಕೃಷ್ಣನ್ನ ಕೆಲ್ಸಕ್ಕೆ ಸೇರಿಸ್ಕೋಬೇಕು ಅಂಗಡಿನಲ್ಲಿ ಅಂತ ಅಣ್ಣನ ಹತ್ರ ಶಿಫಾರಸ್ ಮಾಡಿದೆಯಂತೆ. ಹೌದು. ಯಾಕೆ ಅಂತ ನೇರವಾಗಿ ಹೇಳ್ಬೋದಾ? ಯಾಕೆ ಅಂದರೆ ಇಷ್ಟು ದಿನ ಇದ್ದಂಗೆ ಇನ್ನೆಷ್ಟು ದಿನ ಇರೋಕ್ಕಾಗತ್ತೆ? ಇಷ್ಟು ದಿನ ಇದ್ದಂಗೆ ಅಂದರೆ ಹೇಗೆ? ದಿಕ್ಕು ದೆಸೆ ಇಲ್ಲದೆ ಎಷ್ಟು ದಿನ ಇರೋಕ್ಕಾಗತ್ತೆ? ಯಾರಾದರೂ ಜವಾಬ್ದಾರಿ ಕೊಟ್ಟರೆ ತಾನೇ ಜವಾಬ್ದಾರಿ ತೊಗೊಳಕ್ಕೆ ಗೊತ್ತಾಗೋದು. ಅವನ ಮೇಲೆ ಇದ್ದಕ್ಕಿದ್ದಂಗೆ ಈ ಆತಂಕ, ಈ ಕಾಳಜಿ ಇದೆಲ್ಲ ಯಾಕೆ ಅಂತ? ಯಾಕೆ ಅಂದರೆ ಇಲ್ಲ, ಸಡನ್ನಾಗಿ ಅವನ ಮೇಲೆ ಈ ಕಾಳಜಿನ ಅಥವಾ ಆತಂಕನ ಅಥವಾ ಒಳ್ಳೇದು ಮಾಡಬೇಕು ಅಂತನಾ ಇಲ್ಲ ಬೇರೆ ಏನಾದ್ರೂನಾ? ಬೇರೆ ಏನಾದರೂ ಅಂದರೆ ಬೇರೆ ಏನಾದರೂ ಅಂದರೆ ಬೇರೆ ಏನಾದರೂ ಈ ಮನೆಯವ್ರಿಗೆ ಏನಾದರೂ ಆಗಲಿ ಅಂತ ಸ್ಕೆಚ್ ಹಾಕ್ತೀನಿ ಅಂತನಾ? ಆ ಥರ ಸ್ಕೆಚ್ ಹಾಕೋ ಹಾಗಿದ್ರೆ ಇಷ್ಟು ದಿನ ಕಾಯೋ ಅಗತ್ಯ ಇರಲಿಲ್ಲ ಅಲ್ವಾ? ಅಯ್ಯೋ ಹೋಗ್ಲಿ ಬಿಡ್ರಮ್ಮ, ಈಗ ಮಾತಾಡಿ ಏನು ಪ್ರಯೋಜನ? ನಮ್ಮ ಸೂರ್ಯಪ್ರಕಾಶು ಕೃಷ್ಣನ್ನ ಅಂಗಡಿ ಬರೋಕ್ಕೆ ಬಿಡಲ್ಲ, ಅದಂತೂ ಫಿಕ್ಸ್. ಮನಸ್ಸು ಬದಲಾಯಿಸಿದ್ದಾನೆ. ಆ ರೆಸಾರ್ಟ್ ಗಲಾಟೆಯಿಂದ ಎಲ್ಲ ಹಾಳಾಗೋಯ್ತು. ಛೇ, ಈ ಮನೆ ಸೊಸೆಯಾಗಿ ಈ ಮನೆ ಹಿತದೃಷ್ಟಿಯಿಂದ ಏನು ಮಾಡಬೇಕೋ ನಾನು ಅದನ್ನು ಮಾಡಿದ್ದೀನಿ. ಇನ್ನು ಅಪ್ಪನ ಪ್ರೀತಿ ನಂಬಿಕೆನ ಗಳಿಸೋದಕ್ಕೆ ನಾನಾಗಲಿ ಬೇರೆಯವರಾಗಲಿ ಪ್ರಯತ್ನ ಪಟ್ಟರೆ ಆಗಲ್ಲ. ಅದಕ್ಕೆ ಕೃಷ್ಣನೇ ಎಫರ್ಟ್ ಹಾಕಬೇಕು. ಮಗು ಬಾಯಿಗೆ ತುತ್ತಿಡ್ಬೋದು, ಅದನ್ನು ನುಂಗಬೇಕೋ ಬಿಡಬೇಕು ಅಂತ ಮಗುನೇ ಡಿಸೈಡ್ ಮಾಡಬೇಕಲ್ವಾ? ಏನು ಯಶು ಇದು? ಇವಳು ಮಾವನಿಗೆ ತಕ್ಕ ಸೊಸೆ ಥರ ಪೋಸ್ ಕೊಡ್ತಾ ಇದ್ದಾಳೆ. ಮನೆ ಒಳ್ಳೇದಕ್ಕೆ ಅನ್ನೋ ಹಾಗೆ ಬಿಲ್ಡಪ್ ತಗೋತಾ ಇದ್ದಾಳೆ. ರಾಚಮ್ಮ, ನಮಗೆ ಬೇಕೋ ಬೇಡವೋ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಅವಳು ಮನೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಅವಳಿಗಿದ್ರೆ ಒಳ್ಳೇದಾಗಲಿ ಬಿಡಿ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಸರಿ ಕಣೆ, ಆದರೆ ಇದೆಲ್ಲ ಡೋಂಗಿನೂ ಅನಿಸ್ತಾ ಇದೆ. ಇಲ್ಲ ನಿಜವಾಗ್ಲೂ ಅವಳು ಮನಸಾರೆ ಮಾಡ್ತಿರೋದಾ? ಯಾಕೋ ನನಗೆ ಅನುಮಾನ ಬರ್ತಿದೆ ಕಣೆ. ನನಗೂ ಅನುಮಾನ ಇದೆ ರಾಚಮ್ಮ. ಹಾಗಂತ ನಾನು ಹೋಗಿ ಅವಳ ಹತ್ರ ಜಗಳ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಸಮಯಕ್ಕೋಸ್ಕರ ಕಾಯಬೇಕು ಅಷ್ಟೇ. ಸುಮ್ಮನೆ ಯೋಚನೆ ಮಾಡಬೇಡಿ. ಬನ್ನಿ ಹೋಗೋಣ.